ಈ ಸಲವೂ ಕಪ್ ನಮ್ಮದೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೇರವಾಗಿ ಕಾಲ್ ಮಾಡಿ ನನ್ನ ಜೊತೆ ಮಾತನಾಡಿ. ಈಗ ಮದನ್ ಕಾಲ್ ಮಾಡಿದ್ದಾರೆ. ಮದನ್, ಎಲ್ಲಿಂದ ಕಾಲ್ ಮಾಡಿದಿರಿ? ಮೇಡಮ್ ಯಲಹಂಕದಿಂದ. ಯಲಹಂಕದಿಂದ? ಹೌದು ಮೇಡಮ್. ಈ ಸಲ ಯಾರು ಗೆಲ್ತಾರೆ? ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಗೆಲ್ತಾರಾ ಅಥವಾ ಚೇಸ್ ಮಾಡಿದವ್ರು ಗೆಲ್ತಾರಾ? ಏನನ್ಸುತ್ತೆ? ಫಸ್ಟ್ ಬ್ಯಾಟಿಂಗ್ ಮೇಡಮ್. ಫಸ್ಟ್ ಬ್ಯಾಟಿಂಗ್ ಮಾಡಿದವರು? ಹೌದು ಮೇಡಮ್. ಆದ್ರೆ ಹಿಸ್ಟ್ರಿ ಎರಡು ಸಮ ಅಂತಿದೆಯಲ್ಲ, ಯಾರ ಪರವಾಗಿರುತ್ತೆ ಈ ಸಲ? ಈ ಸಲ .2 ಅಲ್ಲಿ ಇದ್ದಿದ್ದು GT ಟೇಬಲ್ ಅಲ್ಲಿ. ಹಾ, ಆದ್ರೂ RCBನೇ ಕಪ್ ಗೆಲ್ಲುತ್ತೆ. ಆ ಹಿಸ್ಟ್ರಿನ ಚೇಂಜ್ ಮಾಡ್ತಾರೆ ಈ ಸಲ. ಈಗ ಒಂದ್ ವೇಳೆ RCB ಫಸ್ಟ್ ಬ್ಯಾಟ್ ಮಾಡ್ತು ಅಂದ್ಕೊಳ್ಳಿ, ಹೌದು. ಯಾವ ಸ್ಕೋರ್ ಕೊಡಬೇಕು GTಗೆ? 255. 255? ಹೌದು. 200 ಮೇಲೆ GT ಚೇಸ್ ಮಾಡುತ್ತೆ ಅಂತ ಅನ್ಸುತ್ತಾ? ಇಲ್ಲ ಮೇಡಮ್, ಅವರು 180 185 ಹೊಡಿತಾರೆ ಅಷ್ಟೇ. ಸೊ ಇನ್ ಕೇಸ್ ಚೇಸಿಂಗ್ ಅಂತ ಹೋದ್ರೆ RCB ಅವ್ರನ್ನ 200 210 ಗೆ ಕಟ್ ಹಾಕ್ಬೇಕು ಮೇಡಮ್. ಓಕೆ, 200 210 ಕಟ್ ಹಾಕ್ಬೇಕು. ಹೌದು ಮೇಡಮ್. ಓಕೆ, ಅಂದ್ರೆ RCBಗೆ ಅದು ಈಸಿಲಿ ಚೇಸಬಲ್ ಅಂತ ಅನ್ಸುತ್ತೆ. ಹೌದು ಮೇಡಮ್, ಈಸಿಯಾಗಿ ಚೇಸ್ ಮಾಡ್ತಾರೆ. 2 ವಿಕೆಟ್ ಅಲ್ಲಿ ಚೇಸ್ ಮಾಡ್ತಾರೆ. ಆದ್ರೆ ಗಿಲ್ಲಿದಾರಲ್ಲ, ಗಿಲ್ಲನ ಕಟ್ ಹಾಕೋರು ಯಾರು? ಇಲ್ಲ ಮೇಡಮ್, ಗಿಲ್ RCB ಮೇಲೆ ಆಡಲ್ಲ ಅಂತ. RCB ಇದ್ದಾಗ ಹೊಡಿಯಲ್ಲ. ಪ್ರಿನ್ಸ್ ಕಿಂಗ್ ಮುಂದೆ ಆಡಲ್ಲ ಮೇಡಮ್. ಉಲ್ಟಾ ಆಗ್ಬಿಟ್ರೆ? ಇಲ್ಲ ಮೇಡಮ್, ಆಗಲ್ಲ. ಆಗಲ್ಲ ಮೇಡಮ್, ಕಿಂಗ್ ಮುಂದೆ ಪ್ರಿನ್ಸ್ ಆಟ ನಡೆಯಲ್ಲ. ಮತ್ತೆ ಸಾಯಿ ಸುದರ್ಶನ್ ಮತ್ತೆ ಇವತ್ತು ಯಾರ್ದು ಸೆಂಚುರಿ ಬರಲ್ಲ ಮೇಡಮ್. ಸಾಯಿ ಸುದರ್ಶನ್ ಬಟ್ಲರ್ ಟ್ರೈ ಮಾಡ್ಬೋದಲ್ಲ? ಇಲ್ಲ, ಸೆಂಚುರಿ ಯಾರ್ದು ಬರಲ್ಲ ಮೇಡಮ್. GT-ಲಾಗ್ಲಿ RCB-ಲಾಗ್ಲಿ ಯಾರ್ದು ಸೆಂಚುರಿ ಬರಲ್ಲ. ಸೆಂಚುರಿ ಬರಲ್ಲ ಯಾರ್ದು ಬರಲ್ಲ ಮೇಡಮ್. ಕೊಹ್ಲಿಗೂ ಬರಲ್ಲ ಮೇಡಮ್ ಸೆಂಚುರಿ. ಓಕೆ, ಹೋಗ್ಲಿ, ಹಾಫ್ ಸೆಂಚುರಿ. ಕೊಹ್ಲಿ ಪವರ್ ಪ್ಲೇ ಆಡ್ತು ಅಂದ್ರೆ RCB ವಿನ್. ಓಕೆ, ಪವರ್ ಪ್ಲೇ ಒಳಗಡೆ ಔಟ್ ಆಗ್ಬಾರ್ದು. ಕೊಹ್ಲಿ ಪವರ್ ಪ್ಲೇ ಒಳಗಡೆ ಔಟ್ ಆಗಬಾರ್ದು. ಕೊಹ್ಲಿ ಬಿಟ್ಟು ಯಾರ ಮೇಲೆ ಜಾಸ್ತಿ ನಂಬಿಕೆ ಇದೆ RCB ಅಲ್ಲಿ ನಿಮ್ಗೆ? ಇವತ್ತು ಟಿಮ್ ಡೇವಿಡ್ ಆಗ್ಬೋದು ಮೇಡಮ್. ಟಿಮ್ ಡೇವಿಡ್ ಆಡ್ಬೋದು. ಟಾಪ್ ಆರ್ಡರ್ ಏನಾದ್ರು ಫ್ಲಾಪ್ ಆದ್ರೆ ಟಿಮ್ ಡೇವಿಡ್ ಚೆನ್ನಾಗಿ ಆಡ್ತಾರೆ. ಬೆಸ್ಟ್ ವಿಕೆಟ್ ಯಾರು ತೆಗಿತಾರೆ ಇವತ್ತು? ಬೆಸ್ಟ್ ವಿಕೆಟ್ ಇವತ್ತು ಯಾರ್ದು ಜಾಸ್ತಿ ವಿಕೆಟ್ ಬರಲ್ಲ ಮೇಡಮ್. ಅವ್ರ ಕಡೆನೂ ಜಾಸ್ತಿ ವಿಕೆಟ್ ಹೋಗಲ್ಲ, ನಮ್ ಕಡೆನೂ ಹೋಗಲ್ಲ. ಮ್ಯಾಕ್ಸಿಮಮ್ ಅವ್ರ ಕಡೆ 3 ವಿಕೆಟ್, ನಮ್ ಕಡೆ 2 ವಿಕೆಟ್ ಅಷ್ಟೇ ಹೋಗೋದು. ಅವ್ರ ಕಡೆ 3, ನಮ್ ಕಡೆ 2. ಹೌದು ಮೇಡಮ್, ಬಟ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಎಕನಾಮಿ ಚೆನ್ನಾಗಿರುತ್ತೆ ಬೌಲರ್ದು ಎಲ್ಲ 2 ಟೀಮಿಂದ. ಹೌದು ಮೇಡಮ್. ಏನಂತ ವಿಶ್ ಮಾಡ್ತೀರಿ RCBಗೆ ಹಾಗಾದ್ರೆ? ಜೈ RCB, ಬ್ಯಾಕ್ ಟು ಬ್ಯಾಕ್. ಈ ಸಲನೂ ಕಪ್ ನಮ್ದೆ. ಹ್ಯಾಟ್ರಿಕ್ ಆಗ್ಲಿ ಅಂತ ಬಯಸ್ತೀವಿ. ನೆಕ್ಸ್ಟ್ ಇಯರ್ ಆಗ್ಲಿ, ಬಟ್ ಈ ಸಲ ಆಗುತ್ತೆ. ಹ್ಯಾಟ್ರಿಕ್ ಆಗ್ಲಿ ಅಂತ? ಹ್ಯಾಟ್ರಿಕ್ ಆಗ್ಲಿ, ನೆಕ್ಸ್ಟ್ ನಮ್ದೇ ಮೇಡಮ್. ಇದು ರೆಕಾರ್ಡ್ ಆಗ್ಬೇಕು. RCB ಏನೇ ಮಾಡಿದ್ರು ರೆಕಾರ್ಡ್ ಅಲ್ವಾ. ಹ್ಯಾಟ್ರಿಕ್ ಯಾರು ಮಾಡಿಲ್ಲ, ನಮ್ದಾಗೆ ಆಗುತ್ತೆ RCBದು. ಓಕೆ, ನೀವು ಅಂದುಕೊಂಡಂಗ ಆಗ್ಲಿ. ಥ್ಯಾಂಕ್ ಯು ಮದನ್. ವಾಗೇಶ್ ಕಾಲ್ ಮಾಡಿದ್ದಾರೆ. ವಾಗೇಶ್, ಪಂದ್ಯಕ್ಕೆ ರೆಡಿನಾ? ಲೋ ಸ್ಕೋರ್ ಆಗುತ್ತಾ ಈ ಸಲ ಪಂದ್ಯ? ಹೈ ಸ್ಕೋರ್ ಆಗುತ್ತಾ? ಯಾರಿಗೆ ಟಾಸ್ ಗೆದ್ದವ್ರಿಗೆ ಈ ಸಲ ಬ್ಯಾಚ್ ಗೆಲ್ಲೋ ಚಾನ್ಸಸ್ ಇದೆಯಾ? ಏನನ್ಸುತ್ತೆ ಮೇಡಮ್? ನನ್ನ ಪ್ರಕಾರ ಹೇಳೋದಾದ್ರೆ, ಆಸ್ ಅ ಕ್ರಿಕೆಟ್ ಫ್ಯಾನ್, ಫೈನಲ್ ಮ್ಯಾಚಸ್ ಎಲ್ಲ ಫಸ್ಟ್ ಬ್ಯಾಟಿಂಗ್ ಜಾಸ್ತಿ ಗೆಲ್ಲ ಚಾನ್ಸ್ ಇರುತ್ತೆ ಮೇಡಮ್. ಫಸ್ಟ್ ಬ್ಯಾಟಿಂಗ್ ಜಾಸ್ತಿ ಚಾನ್ಸ್ ಇರುತ್ತೆ. ಬಟ್ ಈಗ RCB ಫಸ್ಟ್ ಬ್ಯಾಟಿಂಗ್ ಆದ್ರೆ 190 ಮೇಲೆ ಹೊಡಿಲೇಬೇಕು ಮೇಡಮ್. ಯಾಕಂದ್ರೆ ಕಡಿಮೆ ಹೊಡೆದ್ರೆ ಅವ್ರ ಪವರ್ ಪ್ಲೇ ಹೊಡೆದ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ಮತ್ತೆ GT ಗಿಂತ ನಮ್ ಬೌಲಿಂಗ್ ಅಷ್ಟು ಚೆನ್ನಾಗಿಲ್ಲ ನನ್ನ ಪ್ರಕಾರ ಹೇಳೋದಾದ್ರೆ. GT ಎಲ್ಲ ಫಾರಮ್ ಅಲ್ಲಿ ಬೌಲರ್ ಇದಾರೆ. ಬಟ್ 190 ಹೊಡೆದ್ರೆ ಅವ್ರದ್ದು 3 ವಿಕೆಟ್ ಅಷ್ಟೇ ಮೇಡಮ್ ಜಾಸ್ತಿ ಸ್ಟ್ರಾಂಗ್ ಇರೋದು. ಸುದರ್ಶನ್ ಅವ್ರೆಲ್ಲ ಬೇಗ ಔಟ್ ಆಗೋದಿಲ್ಲ. ಅವ್ರನ್ನೆಲ್ಲ ಎತ್ಬಿಟ್ರೆ ಬಟ್ಲರ್, ಸುದರ್ಶನ್ ಮತ್ತೆ ಗಿಲ್ 3 ಜನ ಔಟ್ ಆದ್ರೆ ಅವ್ರು 150 ಹೊಡಿಯಕ್ಕಾಗಲ್ಲ ಮೇಡಮ್. ಅಲ್ಲ, ವಿ ನೆವರ್ ನೋ. ಡಾರ್ಕ್ ಹಾರ್ಸಸ್ ಅಂತ ಕೆಲವೊಂದ್ಸಲ ಮಿಡ್ಲ್ ಆರ್ಡರ್ ವರ್ಕ್ ಆಗ್ಬಿಟ್ರೆ ಅವ್ರದ್ದು ಈಗ ವೀಕ್ ಅನ್ನಿಸ್ತಾ ಇದೆ. ಅಲ್ಲ, ಈಗ ವೀಕ್ ಅನ್ನಿಸ್ತಾ ಇರಬಹುದು ನಮ್ಗೆ. ಮಿಡ್ಲ್ ಆರ್ಡರ್ ಕೈ ಹಿಡಿದ್ಬಿಟ್ರೆ ಏನ್ ಮಾಡ್ತೀರಾ? ಯಾರು ಹಿಡಿಬಹುದು ಇರೋದ್ರಲ್ಲಿ? ಮೇಡಮ್ ಆತರ ಅಂತ ಬಂದ್ರೆ ರಾಹುಲ್ ತೆವಾಟಿಯಾ ಮಾತ್ರ ಮೇಡಮ್. ಬೇರೆ ಯಾರು ಇಲ್ಲ, ಅಷ್ಟು ಫಾರ್ಮ್ ಇಲ್ಲ ಅವರು. ಯಾಕೆ ಇವರು ಸಿಂಧು ಆಡಲ್ವಾ? ವಾಷಿಂಗ್ಟನ್ ಸುಂದರ್ ಮೇಡಮ್ ಅವರೆಲ್ಲ ಅಷ್ಟು ಆಡಲ್ಲ. ವಾಷಿಂಗ್ಟನ್ ಸುಂದರ್ ಇಲ್ಲ ಅಂದ್ರೆ ರಾಹುಲ್ ತೆವಾಟಿಯಾ ಮೇಡಮ್ ಆಡಿದ್ರೆ. ಹೋಲ್ಡರ್ ಅಷ್ಟೇ ಆಡೋದಿಲ್ಲ ಮೇಡಮ್. ಓಕೆ, ಮತ್ತೆ ನೀವು ಈ ಸರಿ ಟೀಮ್ ಹೋದ್ಸರಿ ಚೆನ್ನಾಗಿ ಈ ಸರಿ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಲ್ಲ, ಏನಕ್ಕೆ ಅಂತ ಕೇಳಿದ್ರಲ್ಲ, ಯಾರಿಗೊಬ್ರು ಕ್ವಶನ್ ಕೇಳಿದ್ರಿ ನೀವು. ಆಂಡ್ರೂ ಫ್ಲವರ್ ಮತ್ತೆ ದಿನೇಶ್ ಕಾರ್ತಿಕ್ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಸ್. ಅವರು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿದ್ದಾರೆ. ಒಂದ್ಸರಿ ಗೆದ್ದಿದ್ದಾರೆ ನಮ್ ಟೀಮು. ಇವತ್ತು ಗೆದ್ಬಿಟ್ಟು ನೆಕ್ಸ್ಟ್ ಇಯರ್ ಗೆದ್ಬಿಟ್ರೆ ಹ್ಯಾಟ್ರಿಕ್ ಕಪ್ಪು ಗೆದ್ದಂಗಾಗುತ್ತೆ. ಯಾರು ಹ್ಯಾಟ್ರಿಕ್ ಸಾಧನೆ ಮಾಡಿಲ್ಲ, ನಮ್ ಟೀಮ್ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಿ. ಸೊ ಈಗ GT ಬಗ್ಗೆ ಬ್ಯಾಟರ್ಸ್ ಅಲ್ದೆ, ಅಂದ್ರೆ ಟಾಪ್ ಆರ್ಡರ್ ಬ್ಯಾಟರ್ಸ್ ಅಲ್ದೆ ಬೇರೆ ಏನಾದ್ರೂ ಒಂದು ಟೆನ್ಷನ್ ಕೊಡೋ ವಿಷಯ ಇದೆಯಾ? ಮೇಡಮ್ ಅದೇ ಮೇಡಮ್, ರಬಾಡ ಮತ್ತೆ ನಮ್ ಸಿರಾಜ್ ಅವರೆಲ್ಲ ಬೌಲಿಂಗ್ ಸ್ವಲ್ಪ ಗೊತ್ತಿರುತ್ತೆ. ಅವರು ಚೆನ್ನಾಗಿ ಮಾಡಿದ್ರೆ ಕಷ್ಟ ಆಗುತ್ತೆ.
ಬಟ್ ಆದ್ರೆ RCB ಇರೋ ಫೈರ್ ಬ್ಯಾಟಿಂಗಿಗೆ ಅವ್ರ ಏನ್ ಲೆಕ್ಕ ಇಲ್ಲ ಮೇಡಮ್. ಓಕೆ, ಸೊ ಬ್ಯಾಟರ್ಸ್ ಕೊಹ್ಲಿ ಪವರ್ ಪ್ಲೇ ಔಟ್ ಆಗ್ದಂಗಿದ್ರೆ ಪವರ್ ಪ್ಲೇ ಮೇಲೆ ಕೊಹ್ಲಿ ಆಡಿದ್ರೆ ಪಕ್ಕ ಒಳ್ಳೆ ಸ್ಕೋರ್ ಮಾಡ್ತಾರೆ ಮೇಡಮ್. ಓಕೆ, ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಬೇಕು? ಮೇಡಮ್ ಆ ತರ ಏನು ಹೇಳಕ್ಕಾಗಲ್ಲ ಮೇಡಮ್. ಚೇಸ್ ಮಾಡಿದ್ರೆ ಬಟ್ RCB 200 ಒಳಗೆ ಒಡ್ಸ್ಕೊಂಡು ಚೇಸ್ ಮಾಡ್ಬೇಕು ಮೇಡಮ್. ಮತ್ತೆ 200 ಮೇಲಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ. ಯಾಕಂದ್ರೆ ಆ ಗ್ರೌಂಡ್ ಕೂಡ ಮತ್ತೆ ಮೋದಿ ಗ್ರೌಂಡ್ ಕೂಡ ಹಾಗೆ ಇದೆ. 250 ಎಲ್ಲ ಚೇಸ್ ಮಾಡೋದು ಕಷ್ಟ. ಮತ್ತೆ ನನ್ನ ಪ್ರಕಾರ ಅದೇ ಮೇಡಮ್, ಫೈನಲ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಜಾಸ್ತಿ ಗೆಲ್ಲ ಚಾನ್ಸ್ ಇರುತ್ತೆ ಮೇಡಮ್. ಈಗ RCB ಹೋದರೆ ಫಸ್ಟ್ ಬ್ಯಾಟಿಂಗ್ ಆಗಿ ತಾನೇ ಗೆದ್ದಿರೋದು. ಬೇರೆ ಎಲ್ಲ ಲೀಗ್ ಅಲ್ಲಿ ನೋಡೋದು ಮಟ್ಟಿಗೆ ಫಸ್ಟ್ ಬ್ಯಾಟಿಂಗ್ ಬೆಸ್ಟ್ ಅನ್ಸುತ್ತೆ. ನೋಡೋಣ ಮೇಡಮ್ ಏನಾಗುತ್ತೆ. ಹಂಗಾದ್ರೆ ಟಾಸ್ ಯಾರು ಗೆಲ್ತಾರೋ ಅವರೇ ಬಾಸಾ? ಹಂಗೆ ಹೇಳಕ್ಕಾಗಲ್ಲ ಮೇಡಮ್. ಟಾಸ್ ಎಲ್ಲ ಆಗಿದ್ರೆ ಆತರ ಹೇಳಕ್ ಆಗೋದಿಲ್ಲ. ನೋಡ್ಬೇಕು ಮೇಡಮ್ ಏನಾಗುತ್ತೆ ಅಂತ. ಬಟ್ RCB ಫಸ್ಟ್ ಬ್ಯಾಟಿಂಗ್ ಆದ್ರೆ 190 ಮೇಲೆ ಹೊಡಿಬೇಕು. ಸೆಕೆಂಡ್ ಬ್ಯಾಟಿಂಗ್ ಆದ್ರೆ 190 ಒಳಗೆ ಕಟ್ ಹಾಕ್ಬೇಕಂತ ನನ್ನ ಪ್ರಕಾರ ಅನ್ಸುತ್ತೆ ಮೇಡಮ್. ಜಾಸ್ತಿ ಥ್ಯಾಂಕ್ ಯು ವಾಗೇಶ್. ಎಸ್, 181 ಆವ್ರೇಜ್ ಸ್ಕೋರ್ GT ಚೇಸ್ ಮಾಡಿ ಗೆದ್ದಿರೋದು. ಹಾಗಾಗಿ 190 200 ಮೇಲೆ ಏನಾದರೂ RCB ಟಾರ್ಗೆಟ್ ಕೊಡ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮ್ಯಾಚ್ ಒಂದು ಕಡೆಗೆ ವಾಲ್ತು ಅನ್ನೋದನ್ನ ಮಾತಾಡ್ತಾ ಇದ್ದಾರೆ. ಎಸ್, ಈಗ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ರಮೇಶ್ ಕಾಲ್ ಮಾಡಿದ್ದಾರೆ. ರಮೇಶ್ ಎಲ್ಲಿಂದ? ಮಂಡ್ಯ ಮೇಡಮ್. ಮಂಡ್ಯ, ಎರಡನೇ ಕಾಲರ್ ನೀವು ಮಂಡ್ಯದಿಂದ. ಹೆಂಗ್ ರೆಡಿ ಆಗ್ತಿದ್ದೀರಿ? ಹೆಂಗ್ ಜೋಶ್ ಇದೆ ಮೇಡಮ್? ಮಂಡ್ಯ ನಾವು ಯಾವಾಗ್ಲೂ RCB ಫೇವರ್, ಎಸ್ಪೆಷಲಿ ನಾವು ಕೊಹ್ಲಿ ಫ್ಯಾನು. ಅವರು ಒಳ್ಳೆ ಬ್ಯೂಟಿಫುಲ್ ಬ್ಯಾಟ್ಸ್ಮನ್ ಮೇಡಮ್. ನಮ್ಮ ಇಂಡಿಯಾದಲ್ಲೇ ಈಗ ಸಚಿನ್ ಬಿಟ್ರೆ ಈಗ ಎಲ್ಲಾ ದಾಖಲೆನೂ ಮುರಿಯುವಂತ ಕೆಪಾಸಿಟಿ ಇರೋದು ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಮಾತ್ರ. ಮತ್ತೆ ಈಗ RCB ಏನಿದೆ ಮೇಡಮ್, ಒಳ್ಳೆ ಬ್ಯಾಟ್ಸ್ಮನ್ ಇದಾರೆ ಮೇಡಮ್. ಕೊಹ್ಲಿ, ಪಾಟಿದಾರು, ಪಡಿಕ್ಕಲ್ಲು, ಡೇವಿಡ್, ಪಾಂಡ್ಯ ಇವರೆಲ್ಲ ಭಯಂಕರ ರಣರಾಕ್ಷಸರು ಇವರು ಬ್ಯಾಟಿಂಗ್ ಅಲ್ಲಿ. ಅಲ್ಲ, ಈಗ 2 ವರ್ಷದ ಹಿಂದೆನೂ ಎಲ್ಲಾ ಪ್ಲೇಯರ್ಸ್ ಅದ್ಭುತವಾಗಿದ್ರು RCB ಅಲ್ಲ. ಆದ್ರೆ ಒಟ್ಟಿಗೆ ಬಂದು ಕೆಲಸ ಆಗ್ತಾ ಇರ್ಲಿಲ್ಲ. ಮತ್ತೆ ಇನ್ನೊಂದು 2 ವರ್ಷದಿಂದ ಏನ್ ಮ್ಯಾಜಿಕ್ ಆಗ್ತಿದೆ ನಿಮ್ ಪ್ರಕಾರ? ಇಲ್ಲ ಮೇಡಮ್, ಈ ಸಲ ಲಾಸ್ಟ್ ಟೈಮ್ ಗೆದ್ದಿದ್ದಾರೆ. ಗೆದ್ದ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ ಮೇಡಮ್ ಯಾರಿಗೆ ಆಗ್ಲಿ. ಓಕೆ. ಮತ್ತೆ ಇನ್ನೊಂದು ಮೇಡಮ್, ಈಗ ನಮ್ಮ ಗುಜರಾತ್ ಟೈಟಾನ್ಸ್ ನಾವು ಅಷ್ಟೊಂದು ಕಳಪೆ ಮಾಡಂಗಿಲ್ಲ. ಅಪ್ಪಿತಪ್ಪಿ ಶುಭ್ಮನ್ ಗಿಲ್ ಏನಾದ್ರೂ ಜಾಸ್ತಿ ಟೈಮ್ ಆಡಿದ್ರೆ ನಮ್ಮ RCBಗೆ ಕಷ್ಟ ಆಗುತ್ತೆ. ಯಾರೇ ಬ್ಯಾಟಿಂಗ್ ಮಾಡಿದ್ರು ನನ್ನ ಪ್ರಕಾರ ನಮ್ಗೆ RCBಗೆ ನಾವು ಚೇಸ್ ಮಾಡೋದೇ ಚಂದ. ಚೇಸ್ ಮಾಡೋದು ಆದ್ರೆ ಆ ಸ್ಟೇಡಿಯಂ ಬೇರೆ ಆನ್ಸರ್ ಹೇಳ್ತಿದ್ಯಲ್ಲ. ಯಾರು ಫಸ್ಟ್ ಬ್ಯಾಟ್ ಮಾಡಿದಾರೋ ಅವ್ರು ಗೆದ್ದಿರೋದು ಜಾಸ್ತಿ. ಈಗ ಉಲ್ಟಾ ಆಗುತ್ತೆ ಮೇಡಮ್. ಎಲ್ಲಾ ಸೆನನು ಒಂದೇ ಸೆನನ ಆಗಲ್ಲ. ಆಟ ಅಂದ್ರೆ ಆಟ. ಓಕೆ, ಅದೇ ತರ ಆಗ್ಬೇಕು ಅಂತ ಹೇಳಿ ಮೇಡಮ್. ಈ ಸಲ ಬದಲಾವಣೆ ಆಗ್ಬೋದು. ಓಕೆ. ಈಗ ನಮ್ದು ಇಷ್ಟೇ ಮೇಡಮ್. ಈಗ ಕೊಹ್ಲಿ, ಪಾಟಿದಾರ್ ಇವ್ರು ಯಾರು ಬರ್ತಾರೆ ಓಪನರ್ಸ್, ಇವರು ಮಿನಿಮಮ್ ಒಂದು 12-13 ಓವರ್ ಇರ್ಬೇಕು ಮೇಡಮ್. ಇವರು ಮಿನಿಮಮ್ ಅಷ್ಟು ಆಡಿದ್ರೆ ಡೆಫಿನೆಟ್ಲಿ ಇವರು ಸ್ಟಾರ್ಟಿಂಗ್ ಓಪನಿಂಗ್ ಬಂದ್ರು ಆಗ್ತದೆ, ಚೇಸಿಂಗ್ ಬಂದ್ರು ಆಗ್ತದೆ. ಇವರಿಬ್ರು ಸೇರಿ 150 ದಾಟಿಸಿದ್ರೆ RCB ಚಾಂಪಿಯನ್. ಓಕೆ, ಇಬ್ರು ಸೇರಿನೇ 150 ಹೊಡೆದು ಬಿಡಬೇಕು ಅಂತೀರಿ? 150 ದಾಟಿಸ್ಬೇಕು ಮೇಡಮ್. ಅಲ್ಲಿವರೆಗೂ ವಿಕೆಟ್ ಬೀಳಬಾರದು. ಫುಲ್ ಸ್ಕೋರ್ ಏನಿರ್ಬೇಕು RCBದು ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ? ಮೋರ್ ದೆನ್ 260 ಮೇಡಮ್. 260? ಎಸ್ ಮೇಡಮ್, ಬೇಕೇ ಬೇಕು ಮೇಡಮ್. ಅಲ್ಲ, ಆ ಸ್ಟೇಡಿಯಂಗೆ ಅದು ಜಾಸ್ತಿ ಅನ್ಸಲ್ವಾ? ಇರ್ಲಿ ಮೇಡಮ್, ಇವ್ರು ನಮ್ಮ ಕೊಹ್ಲಿ ಪಾಟಿದಾರ್ ಏನ್ ಕಡಿಮೆ ವೀರ ಮೇಡಮ್. ಇವರು ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಇವ್ರು ಬ್ಯಾಟಿಂಗ್ ಅಲ್ಲಿ. ಓಕೆ. ಮತ್ತೆ ಮೇಡಮ್, ಅವ್ರು ಅಲ್ಲಿವರೆಗೆ ನಿಂತ್ರೆ 100% ಸ್ಕೋರ್ ವಿಲ್ ರೀಚ್ ಅಪ್ ಟು 270 ಆಲ್ಸೋ ಮೇಡಮ್. ಮತ್ತೆ ನಂದು ಇನ್ನೊಂದು ಮೇಡಮ್ ಸ್ಪೆಷಲ್ ರಿಕ್ವೆಸ್ಟ್, ಯಾರೇ ಗೆಲ್ಲಿ ಮೇಡಮ್ ನಾವು ಸ್ಪೋರ್ಟಿವ್ ಆಗಿ ತಗೊಳ್ಳೋಣ. ಹೌದು. ಆದ್ರೆ ದಯವಿಟ್ಟು ನಮ್ಮ ಫ್ಯಾನ್ಸ್, ಅದರಲ್ಲೂ ನಮ್ಮ ಬೆಂಗಳೂರು ಫ್ಯಾನ್ಸ್ ಸಂಭ್ರಮಾಚರಣೆನ ಬಹಳ ಎಚ್ಚರಿಕೆಯಲ್ಲಿ ಮಾಡ್ಬೇಕು. ಕರೆಕ್ಟ್ ಆಗಿ. ಈಗ ಹೊಸ ಉರುಪಲ್ಲಿ ಇದಾರೆ ಮೇಡಮ್ ಅವರು. ನಮ್ಮ DK ಸಾಹೇಬ್ರು CM ಆದ್ರೆ ಅದೊಂದು ಉರುಪು. ಮತ್ತೆ ಇದಕ್ಕೆ ಆಡ್ ಆಯ್ತದೆ, ಈಗ ಡಬಲ್ ಉರುಪು ಬಂದ್ಬಿಡ್ತದೆ ನಮ್ಮ ಬೆಂಗಳೂರು ಜನಕ್ಕೆ. ಈಗ ಆಲ್ರೆಡಿ ನೋಡಿ ಮೇಡಮ್ 11 ಜನ ಪ್ರಾಣ ಕಳ್ಕೊಂಡ್ರು. ಈಗ ಯಾರು ಮೇಡಮ್ ಅವ್ರಿಗೆ ಯಾರಾಗ್ತಾರೆ? ಅವ್ರಿಗೆ ಎಲ್ಲ ಯುವಕರು. ಆ ತರ ದಯವಿಟ್ಟು ಆಗದಂಗೆ ನಮ್ಮ ಪೊಲೀಸ್ನವರು ನೋಡ್ಕೋಬೇಕು. ಮುಖ್ಯವಾಗಿ ನಾವು ಸ್ವಲ್ಪ ಎಚ್ಚೆತ್ಕೋಬೇಕು ಮೇಡಮ್. ಕರೆಕ್ಟ್ ರಮೇಶ್, ಕರೆಕ್ಟ್ ಆಗಿ ಮೆಸೇಜ್ ಪಾಸ್ ಮಾಡಿದ್ದೀರಾ. ಹೌದು ಮೇಡಮ್, ದಯವಿಟ್ಟು ಜನಜಂಗುಳಿ ಸೇರೋ ಜಾಗಗಳಿಂದ ದೂರ ಇರಿ. ಫಸ್ಟ್ ಆಫ್ ಆಲ್ ಅಷ್ಟು ಕ್ರೌಡಿ ಪ್ಲೇಸ್ ಗಳನ್ನ ಮಾಡ್ಕೋಬೇಡಿ. ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ನೀಟಾಗಿ ಪಾಸ್ ಆಗಿವೆ. ಪಟಾಕಿನೂ ಹೊಡೆಯೋ ಹಾಗಿಲ್ಲ, ಹೇಳದೆ ಮಾಡದೆ ಜನ ಸೇರಿಸಿ ಅಲ್ಲಿ ಸೆಲೆಬ್ರೇಷನ್ ಮಾಡೋ ಹಾಗೂ ಇಲ್ಲ. ಥ್ಯಾಂಕ್ ಯು ರಮೇಶ್. ಮಂಡ್ಯದಿಂದ ರಮೇಶ್ ಕಾಲ್ ಮಾಡಿ ಮಾತನಾಡೋದ್ರ ಜೊತೆಗೆ ನಾವು ಫ್ಯಾನ್ಸ್ ಆಗಿ ನಮ್ಮ ಜವಾಬ್ದಾರಿಗಳೇನು ಅಂತ ಹೇಳಿದ್ರು.
ಕಳೆದ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ನಡೆದಿದ್ದಿತ್ತಲ್ಲ, ಅದು ಯಾವತ್ತಿಗೂ RCB ಫ್ಯಾನ್ಸ್ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ರೌಡ್ ಅಲ್ಲಲ್ಲಿ ಸೇರಿಕೊಂಡು ದೊಂಬಿ ಎಬ್ಸೋದನ್ನ ಕಂಟ್ರೋಲ್ ಮಾಡಿ, ಸಂಭ್ರಮ ಎಲ್ರಿಗೂ ಇದೆ, ಎಲ್ಲರೂ ಸೆಲೆಬ್ರೇಟ್ ಮಾಡೋಣ, ಎಲ್ಲರೂ ಮ್ಯಾಚ್ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.